ಹಿಂಗದಿಲ್ಲೆಲ್ಲ ಇಲ್ಲೇ ಎಲ್ಲ ಚಿರತೆ ಗಿರ್ತೆ ಬಂದಿದ್ದು. ಹಾಂ ಇಲ್ಲೆಲ್ಲ ಯಾರನ್ನೋ ಹಿಡ್ದಿತ್ತಂತಲ್ಲ. ಬಿಟ್ಟು ಹೋಯ್ತಾ ಇದ್ದೀನಿ ರಿಟರ್ನ್ ಮನೆ ಹತ್ರಕ್ಕೆ. ಮನೆ ತಂತೀನಿ, ಕಾಲೇಜ್ಗೆ ಹೋಗ್ಬೇಕು. ಗೈಸ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಜಸ್ಟ್ ಕಾಲೇಜ್ಗೆ ಹೋಗಬೇಕು. ಸೊ ಅದಕ್ಕೆ ತಿಂಡಿ ಎಲ್ಲ ಮಾಡಬೇಕು. ತಿಂಡಿ ಮಾಡೋಕ್ಕೆ ಮಮ್ಮಿ ಎಲ್ಲ ಹೋಗಿದ್ದಾರೆ, ಎಲ್ಲ ಕಟ್ ಮಾಡಿ ಇಟ್ಟವ್ರೆ. ಸೊ ಮಾಡೋರು ಇನ್ನೂ ಅಂತ ಗೊತ್ತಿಲ್ಲ ನನಗೆ. ನಾನು ಈಗ ಬಂದೆ, ಮಾಡಿಟ್ಟು ಹೋಗೋರೆ. ಏನು ಮಾಡಿ ಶಾವಿಗೆ ಮಾಡಿರೋರು ಅಷ್ಟೇ. ಶಾವಿಗೆ ಮಾಡೋರೆ. ಫೋನು ಇಲ್ಲೇ ಬಿಟ್ಟು ಹೋಗೋರೆ. 2 ಸಲ ಫೋನ್ ಮಾಡಿದ್ದೀನಿ. ಫೋನ್ ಹಿಂಗೆ ಸ್ಟ್ಯಾಂಡ್ ಥರ ಇಟ್ಬಿಟ್ಟು ಹೋಗೋರೆ. ಮಕಾನು ತೊಳೆಯೋಕೆ ಹೋಗೋರು. ನಾನು ಈಗಿನ್ನೂ ಬಂದೆ, ಆದರೆ ಕಾಣಿಸ್ತಾ ಇಲ್ಲ ಎಲ್ಲೋ. ಬರಬೇಕು. ಎಷ್ಟು ಜಲ್ದಿ ಎದ್ದು ಕಾಲೇಜಿಗೆ ರೆಡಿಯಾಗಿ ಎಲ್ಲ ಕೆಲಸ ಮುಗಿಸಿದ್ರು ಆಗ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಲೇಟ್ ಆಗೋಗ್ತಾಯಿದೆ. ಸೊ ಅದಕ್ಕೋಸ್ಕರ ಅಂತಲೇ ನಾನು 7ಗೆ ಎದ್ದರೂ ಆಗೋಲ್ಲ, 7:30ಗೆ ಎದ್ದರೂ ಮುಂಚೆ ಫಸ್ಟೇ ಆಗೋಲ್ಲ. ಅದಕ್ಕೆ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಬರ್ತಾ ಲೇಟ್ ಆಗ್ತಾಯಿದೆ ಡೈಲಿ. ಮುಂಚೆ ಎಲ್ಲ ನಂಗೆ ಶಾವಿಗೆ ಇಷ್ಟ ಆಗ್ತಿರಲಿಲ್ಲ. ಇವಾಗ ಪರವಾಗಿಲ್ಲ. ಇವಾಗ ಎಲ್ಲ ತಿನ್ನೋದು ಕಲ್ತಿದ್ದೀನಿ. ಇವಾಗ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ನನಗೆ ಇದು ಒಂದು 10 ತಿಂಡಿ ಇಷ್ಟ ಆಯ್ತಿರ್ಲಿಲ್ಲ. ಬಟ್ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟೈತೆ. ಇಲ್ಲಿ ನೋಡ್ಕೊಂಡು ಇಲ್ಲೆಲ್ಲ ಚೆಲ್ತು ಕೆಳಗಡೆ. ಬೆಡ್ ಮೇಲೆ ಏನಾರು ಆದರೆ ನಮ್ಮಮ್ಮ ಆಮೇಲೆ ನಾನು ಸುಮ್ಮನೆ ಬಿಡೋಲ್ಲ ಅಷ್ಟೇ. ತಿಂಡಿ ಮುಗಿಸ್ತೀನಿ ಫಾಸ್ಟಾಗಿ. 10-15 ದಿವಸ ಆದಮೇಲೆ ಬಂದವನೇ. ನಿದ್ದೆ ಫುಡ್ಡು ಏನೂ ಸಿಕ್ಕಿಲ್ಲ ಅನಿಸ್ತದೆ. ಅದಕ್ಕೆ ಇವಾಗ ಎಂಟ್ರಿ ಕೊಟ್ಟವನೇ. ಅದೆಲ್ಲ ಬರೆಯೋ ಹೋಯ್. ಇವತ್ತು ಫುಲ್ ಇಲ್ಲೇ ಇರ್ತಾನೆ. ನಾನು ಬಂದರೂ ಇಲ್ಲೇ ಇರ್ತಾನೆ. ಇವತ್ತು ಫುಲ್ ದಿನ ಇವತ್ತಿಲ್ಲೇ ರೆಸ್ಟು ಅಣ್ಣನಿಗೆ. ಅದಕ್ಕೋಸ್ಕರನೇ ಬಂದವನು. ಇಲ್ಲ ಅಂದರೆ ಎಲ್ಲಿ ಬರ್ತಿರ್ಲಿಲ್ಲ. ನಾನು ಡ್ಯಾಡಿಗೆ ತಿಂಡಿ ತೊಗೊಂಡು ಹೋಗ್ತಾ ಇದ್ದೆ ಅಂಗಡಿ ಹತ್ರ. ಬಂದ್ಬಿಟ್ಟು ಕಾಲೇಜ್ ಹತ್ರ ಹೋಗ್ತೀನಿ. ಗಾಡಿ ಈಚೆ ಹಾಕಿದ್ದೀನಿ. ಬರೀ ಗಾಡಿ ಸೊಳ್ಳೆ ಬರುತ್ತೆ. ಈಚೆ ಹತ್ರ ಸ್ಟಾರ್ಟ್ ಮಾಡಿದ್ದಾರೆ. ಏನು ರೋಡ್ ಹಿಂಗದಿಲ್ಲೆಲ್ಲ ಇಲ್ಲೇ ಎಲ್ಲ ಚಿರತೆ ಗಿರ್ತೆ ಬಂದಿದ್ದು. ಹಾಂ ಇಲ್ಲೆಲ್ಲ ಯಾರನ್ನೋ ಹಿಡ್ದಿತ್ತಂತಲ್ಲ. ವಾ ಇಲ್ಲ ಎಲ್ಲ ಹೊಡಿತಾವ ಟ್ರಂಚು. ಇದ್ರ ಮುಂದಕ್ಕೆ ಹೋಗೋಕ್ಕಾಗಲ್ಲ ಗಾಡಿ. ಹಾಂ ಇದೆಯಾ? ನಾನು ಇದರಲ್ಲಿ ನಮ್ಗೆ ಗೊತ್ತಿರೋರು ಹಂಗೆ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ಬಿಟ್ಟು ಹೋಯ್ತಾ ಇದ್ದೀನಿ ರಿಟರ್ನ್ ಮನೆ ಹತ್ರಕ್ಕೆ. ಮನೆ ತಂತೀನಿ, ಕಾಲೇಜ್ಗೆ ಹೋಗಬೇಕು. ಅವ್ರು ಹಂಗೆ ರೋಡಲ್ಲಿ ಸಿಕ್ಕಿದ್ರಲ್ಲ, ನೀರು ತಗೊಂಡು ಹೋಯ್ತಿದ್ರು. ಹಂಗೆ ಬಿಟ್ಬಿಟ್ಟು ಹೋಗಿ ಬಂದೆ. ಈಗ ರಿಟರ್ನ್ ಕಾಲೇಜ್ ಹತ್ರಕ್ಕೆ ಇವಾಗ. ನೀನು ಹಾಕೋ ಎಷ್ಟಾಕ ಇದು? 40 ರೂಪಾಯಿ ಹಾಕೊಳ್ಳೋ. ಚಾಂದ್ ಸಪ್ನ ಚಾಂದ್ ಹಾಕೋ. ಎಷ್ಟು RPM? ಗೈಸ್, ಕಾಲೇಜ್ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ರೋಡಲ್ಲಿ ಫುಲ್ ಬಿಸಿಲು ಎಲ್ಲ ಬೇನ್ ಮಾಕ ಎಲ್ಲ ಸುಡ್ತಾ ಇದ್ದೆ ಹೋಗೋ ಅಷ್ಟರಲ್ಲಿ. ಈಗ ಗಾಳಿದೆ ಬಂದಿರ್ತದೆ. ನೈಸು ನಿಲ್ಸಿದ್ರೆ ಬಿಸಿಲು ಸುಡ್ತದೆ. ಅದಕ್ಕೆ ಹೋಯ್ತಾ ಇದ್ದೀನಿ. ಗಾಳಿ ತಣ್ಣಗೆ ಬಿಸ್ತೈತೆ. ಹಂಗೆ ಈಗ ಮನೆಗೆ ಹೋಗಿ ಸೇರ್ಕೊತೀನಿ. ನಮ್ಮಮ್ಮ ಬಟ್ಟೆ ಒಣಗಾಕ್ತಾವ್ರು ಈಚೆ ಕಡೆಗೆ. ಕೆಲಸನೇ ಅದು. ನಾನು ಇವಾಗ ಬಂದೆ. ಏನು ಮಾಡೋರೆ ಅಂತ ಗೊತ್ತಿಲ್ಲ. ಮನೆಯೆಲ್ಲ ಹೊಗೆ ಆಗೋಗೈತೆ. ಸಾಂಬ್ರಾಣಿ ಹಾಕೋರೆ ಅನಿಸ್ತದೆ. ಇದೊಂದು ಬೆನಿಫಿಟ್ ಏನಂದರೆ ಪಾಸಿಟಿವ್ ವೈಬ್ಸ್ ಕೂಡ ಇರ್ತದೆ, ಪ್ಲಸ್ ಸೊಳ್ಳೆಗಳು ಸದೈತದೆ. ಏನು ಮಾಡೋರೆ, ಹೊಟ್ಟೆ ಹಸಿತೈತಿ. ಈಗ ರೈಸ್ಗೆ ಇಟ್ಟವ್ರೆ. ಹಾಂ, ಈಗ ರೈಸ್ಗೆ ಇಟ್ಟವ್ರಲ್ಲ ಇವರು. ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು. ಹಂಗಿದ್ರೆ ಏನೋ ಮಾತಾಡ್ತವ್ರೆ ನಮ್ಮಪ್ಪ. ಚಿಕನ್ ಕೇಳ್ತವ್ರೆ. ಚಿಕನ್ ಇಲ್ದಾಗ ಚಿಕನ್ ಕೇಳ್ತಾರೆ. ನಮ್ಮಪ್ಪ ಇದ್ದಾಗ ತಿನ್ನಲ್ಲ. ಬ್ಯಾಟ್ ಹುಟ್ಟಾಗಿಲ್ಲ. ಎಲ್ಲ ಆಲೆ ಫುಲ್ಲು 1 2 ಈ ಮಟ್ಟಕ್ಕೆ ಪ್ಲೇಯರ್ಸ್ ಇಲ್ಲ ಅವ್ರೆ ಅಂತ. ಯಾವುದು ಇಲ್ಲಿ ಜುಗಲ್ ಬಂದು ನೋಡೋ ಜುಗಲ್ ಬಂದು ನೋಡೋ. ನನ್ನ ಬ್ಯಾಟಿಗೆ ಕೈಯಾಗಿ ಬರೀ ಇಲ್ಲಿ ನೋಡ್ಲಾ ಸ್ಕೆಚ್ ಪೆನ್ನು. ಯಾವ ಸ್ಕೆಚ್ ಪೆನ್ ಎಲ್ಲ ಕಟ್ಟಿ ಇದರಲ್ಲಿ ಇದು ಹೇಗೆ ಎಲ್ಲಾದ್ರಲ್ಲೂ ಕೋಳಿ ಹಿಡಿಯೋ ಬ್ಯಾಟ್ ಅವೇ. ಆದರೆ ಶಟ್ಲ್ ಬ್ಯಾಟ್ ನೋಡೋಕೆ ಮಾತ್ರ ಬ್ಯಾಟ್, ಆದರೆ ಗತಿ ಇಲ್ಲ ಅಷ್ಟೇ. ಓಕೆ, ಕಿತ್ಲ ಬಡಿಯೋದೋಗವೆ. ಇವಾಗ ಶಟಲ್ ಬ್ಯಾಟ್ ಆಡಿ ಬಂದೆ. ನಮ್ಮಮ್ಮ ಪಾತ್ರೆ ತೊಳಿತಾವ್ರೆ ಅಂತ ಬಟ್ಟೆ ಬಡಿಸ್ತವ್ರೆ.
ನೀರು ಆನ್ ಮಾಡಿದ್ದೀನಿ, ಇನ್ನು ನಮ್ಮ ಅಮ್ಮಂಗೆ ಹೇಳಿ ಆನ್ ಜಸ್ಟ್ ಮಾಡಮ್ಮ. ತಾನೇ ಬಂದೆ ನಾನು, ಏನು 1 ಗಂಟೆ ಆಯ್ತಾ ಬಂದು. ಆನ್ ಒಳಗಡೆ ಮಾಡಿ. ಬಂದೆ. ಹೇಳಿ ಆನ್ ಮಾಡಿ ಅಂತ ಹೇಳಿದೆ. ಇನ್ನು ಈಗ ಅದು ಕೋಲ್ಡ್ ಆಗೋರ್ಗೂ ಕಾಯಬೇಕು. ಹೋಗ್ಬೇಕಾದ್ರೆ ಇದು ಚೆನ್ನಾಗಿದೆ ನಮ್ಮ ಮನೇಲಿ. ಇದೊಂದು ಎಷ್ಟು ವರ್ಷ ಆಯ್ತಮ್ಮ? ಒಂದು 5 ವರ್ಷ ಆಯ್ತು. ಆಲೆ 5 ಹಾಕಿ ಜಾಸ್ತಿ ಆಯಿತು. ಕೋಲ್ಡ್ ವಾಟರ್ ಬೇಕಿದ್ರೆ ಅದರಲ್ಲೇ ಹಾಟ್ ವಾಟರ್ ಬೇಕಿದ್ರೆ ಅದು ಫಿಲ್ಟ್ರ್ ಬದಲು ಬಂದಿಲ್ಲ ಹೋಗ್ಬಿಟ್ಟು ಬೇಡ ಇದಿರಲಿ ಅಂತ ನಮ್ಮಮ್ಮ ಕೆಲಸ ಮಾಡ್ತಾವ್ರೆ. ಟೀಗೆ ಐತಾ? ಸರ್ ಟೀ ಐತೆ ಐತಾ? ಐತೆ. ನೀನು ಕುಡಿಯಲ್ಲ ಅಂದ್ರೆ ನೀನು ಕುಡಿಯಲ್ಲ ಬಿಡು, ಹೋಗಿ ಕಟ್ಟೆ ಟೀ ಮಾಡ್ಕೊಂಡು ಕುಡ್ದು. ಕಟ್ಟೆ ಟೀ ಅಂದರೆ ಬೇರೆ ಥರ, ಬ್ಲ್ಯಾಕ್ ಟೀ. ಬ್ಲ್ಯಾಕ್ ಟೀ ಹೇಳ್ಬಿಡಮ್ಮ, ಬ್ಲ್ಯಾಕ್ ಟೀ ಅದು. ಕಟ್ಟೆ ಟೀ ಅಂದರೆ ಬೇರೆ ಥರ ಆಗೋಯ್ತದೆ. ಕಟ್ಟೆ ಟೀ ಓಕೆ ಬ್ಲ್ಯಾಕ್ ಟೀ ಕುಡಿ. ಬ್ಲ್ಯಾಕ್ ಟೀ ಕುಡಿಯಲ್ಲ ನಾನು. ನೀರು ಕುಡ್ಕೊಂಡು ಹೋಯ್ತೀನಿ. ನೋಡಿ ಈಗ ನೀರು ಹಿಡಿತಾರೆ, ಕಣ್ಣು ಏನು ಗಾಳಿ ಹೋಯ್ತದೆ. ಬಿಸಿನೀರಲ್ಲ ಹೋಗೋದು, ಕೋಲ್ಡಿಗೆ ಏನಿರಲ್ಲ ಹಾಗೆ ಇಲ್ಲ ಅಂತ ಸಾಕು ಕುಡಿ. ಇನ್ನೂ ಅಲ್ಲಿ ಒಂದು ಈ ಲೈಟ್ ಹೋಗ್ಬೇಕು. ಈ ಲೈಟ್ ಹೋದ್ರೆ ಓವರ್ ಕೋಲ್ಡ್ ಅದು. ಈಗ ನಾರ್ಮಲ್ ಕೋಲ್ಡ್ ಇರುತ್ತೆ. ಅಂಗಡಿ ಹತ್ರ ಟೈಮ್ ಆಗೈತೆ, ಆಲ್ರೆಡಿ 7 ಆಗಿದೆ. ಸಮ್ಮರಲ್ಲಿ ಕತ್ಲೆ ಆಗಲ್ಲ ಜಲ್ದಿ, ಸೊ ಅದಕ್ಕಾಗಿ ಹಿಂಗಿರ್ತದೆ. ಯಾರು ಲೈಟು ಆನ್ ಮಾಡಿಲ್ಲ, ಬಿದ್ದಿದ್ದು ಇವತ್ತು ಎಲ್ಲ ಕ್ಲೌಡ್ಸ್ ನೋಡಿ ಹೆಂಗೈತೆ. ನನ್ನ ಮಗ ನನ್ನೇ ಇಮಿಟೇಟ್ ಮಾಡ್ತಾವನೆ, ಇಲ್ಲಿ ಇಟ್ಬಿಟ್ಟು ನನ್ನೇ ಇಮಿಟೇಟ್ ಮಾಡ್ತಾವನೆ. ಓಡು ನೀನು ಇವತ್ತಾಗ ಗಣೇಶ ಹಬ್ಬಕ್ಕೆ ಯಾರು ಟಮ್ಟೋರ್ ಬೇಕಿದ್ರೆ ಹಾಕಿ ಬೇಕಾದ್ರೆ ಗಣೇಶ್ ಹಬ್ಬ ಕಾಂಟ್ಯಾಕ್ಟ್ ಮಾಡಿ. ಗಣೇಶ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವನ್ನ ಲಿಖಿತ್ ಇವನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇವನು ಕಾಂಟ್ಯಾಕ್ಟ್ ಮಾಡಿ. ಹೊಡಿ ಇನ್ನೊಂಚೂರು ರೆಡಿ ಬಾ. ಗಾಯ್ಸ್ ಅಂಗಡಿ ಹತ್ರ ಬಂದಾಗ ಇದು ಬುರ್ಜ್ ಖಲೀಫ್ಗೇನೋ ಅಂದ, ಮಿರ್ಚ್ ಖಲೀಫಾ ಅಂತವನೇ. ಬುರ್ಜ್ ಖಲೀಫಾ ಅಲ್ಲ ಅದೀಗ, ಮಿರ್ಚ್ ಖಲೀಫಾ. ಕಳ್ಳಾಡ್ದಾಗ ಆಡ್ಬೇಡ. ಇವಾಗ ಅಂಗಡಿ ಹತ್ರ ಬಂದು ಇನ್ನೊಂದು ಅವರ್ ಐತೆ ಕ್ಲೋಸ್ ಮಾಡೋಕ್ಕೆ. ಮಧ್ಯಾಹ್ನ ಆಯ್ತು ನಮ್ಗೆ. ಏನು ಮಧ್ಯಾಹ್ನ ಆಯಿತು? ಇವಾಗೆಲ್ಲ ಐಟಮ್ ಮಾಮೂಲಿ ಡೈಲಿ ಥರ ಎಲ್ಲ ಎತ್ತಿಟ್ಟಿದ್ದಾಯ್ತು. ಡಿಸ್ಕಷನ್ಸ್ ನಡೀತಾ ಇದೆ ಹುಡುಗರ್ದು. ಈಗ ಲೈಟೆಲ್ಲ ಆಫ್ ಮಾಡೋಣ ಈಗ. 1-2 ಮಿನಿಟ್ಸಲ್ಲಿ ಹೊರಡ್ತೀವಿ. ಆಫ್ ಮಾಡೋಲ್ಲ, 1-2-3 ಮಿನಿಟ್ಸಲ್ಲಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಅವರು ಇವಾಗ ಬಂದವ್ರು ಎಲ್ಲ. ನಾಳೆ ಸ್ಯಾಟರ್ಡೆ ಅಲ್ವಾ, ನಾನೆಲ್ಲ ರಜಾ ಹುಡುಗರು ಬಂದವ್ರು ಇಲ್ಲಿ. ಇವಾಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಸಾಂಗ್ ಬೇರೆ ಗೊತ್ತೈತೆ. ನಮ್ಮಮ್ಮ ಕುರಿ ತಿಂತ ಹಂಗೆ ಎದ್ಬಿಟ್ಟು ಬಂದರು ಗಾಡಿ ಹಾಕ್ತಾರೆ ಅಂತ. ಬೀಟ್ರೋಟ್ ಪಲ್ಯ. ಹೌದು, ಬೀಟ್ರೋಟ್ ಪಲ್ಯಾಗ ಎಲ್ಲ ರೆಡಿ ಮಾಡಿ ಕಟ್ ಮಾಡ್ಬಿಟ್ಟೆಲ್ಲ ಅವರೇ. ಇನ್ನೂ ಮಾಡಿಲ್ಲ, ಸ್ವಲ್ಪ ಎಲ್ಲ ತುರ್ದ್ಬಿಟ್ಟು ಮಾತ್ರ ಇಟ್ಟವ್ರು ಅಷ್ಟೇ. ಇನ್ನೂ ರೆಡಿ ಮಾಡೋಕ್ಕೆ. ಚಪಾತಿ ಏನಮ್ಮ? ಚಪಾತಿ ಆದರೆ ಓಕೆ. ಇನ್ನೂ ಆಗ್ಬೇಕು ಅನಿಸ್ತದೆ. ಇದಾಗಮ್ಮ ಡೋರ್ ಮುಚ್ತಿದ್ಯಾ? ಬ್ಯಾಗ್ ಸಿಕ್ಸೋದು ಬೇಡವಾ? ಮಾಡಿ ಯಾಕೋ 20 ಫ್ಲೈಟ್ ಹೋಗೈತಂತ ಇವತ್ತು ಹಾಸನ್ಗೆ ನಮ್ಮ ಸೈಡಲ್ಲಿ. ಊಟ ಎಲ್ಲ ಮುಗಿಸ್ಬಿಟ್ಟು ಎಡಿಟ್ ಮಾಡೋಕ್ಕೆ ಅಂತ ಬಂದೆ ಇವಾಗ. ಸೊ ಏನು ಕೆಲಸ ಇಲ್ಲ ನೈಟ್ ನಮ್ಮದೊಂದೇ ಕೆಲಸ ಎಡಿಟ್ ಮಾಡೋದು. ಇವಾಗ ಟೇಬಲ್ ಎಲ್ಲ ಫುಲ್ಲು ಹೋಗ್ತಾ ಇದೆ. ನೆಕ್ಸ್ಟು ಆಲ್ರೆಡಿ ಇವತ್ತು 13 ಡೇಸ್ ಫಸ್ಟೇ ಮಾರ್ಕ್ ಆಗಿಬಿಟ್ಟಿದ್ದೀನಿ. ಮೊನ್ನೆ ಮರ್ತ್ಬಿಟ್ಟು ಹಂಗೆ ಮಲಗಿಬಿಟ್ಟಿದೆ. ಸೊ ಅದಕ್ಕೆ ಈಗಲೇ ಎಲ್ಲ ಮಾರ್ಕ್ ಆಗಿಬಿಟ್ಟು ಮಲಗಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.